ರಾಯಚೂರು ಜಿಲ್ಲೆಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿ ಪತ್ತೆಯಾದಂತಹ ಕೇಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾಲಿನ ಪುಡಿಯನ್ನ ಸಂಗ್ರಹಿಸಿದ ಗುತ್ತಿಗೆದಾರ ವಿರುದ್ಧ ದೂರು ದಾಖಲಾಗಿದೆ. ಶಾಲೆಗೆ ಸೇರಿದ ಹಾಲಿನ ಪುಡಿ ದನದ ಕೊಟ್ಟಿಗೆಯಲ್ಲಿ ಸಂಗ್ರಹ ಮಾಡದಂತ ಹಿನ್ನೆಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹಾಲಿನ ಪುಡಿ ಅಕ್ರಮ ಸಂಗ್ರಹಣೆ ಕುರಿತು ವರದಿ ಪ್ರಸಾರ ಆಗಿತ್ತು. ಸುಮಾರು 37 ಚೀಲದಲ್ಲಿ 855 ಕೆಜಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪತ್ತೆಯಾಗಿತ್ತು. ಕೆಎಂಎಫ್ ಸಿಬ್ಬಂದಿ ವೆಂಕಟೇಶ್ ಜೋಶಿ ಎಂಬಾತನಿಂದ ದೂರು ದಾಖಲಾಗಿತ್ತು. ಗುತ್ತಿಗೆದಾರ ಜಿ ಶಿವರಾಮ್ ನಾಯಕ್ ಗಿಲ್ಲೆಸುಗೂರು ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮಗ್ರ ತನಿಖೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸಿಸಿಟಿವಿ ಚೆಕಿಂಗ್ ಮಾಡ್ತಿದ್ದಾರೆ. ಯಾರೇ ಸಾಥ್ ಕೊಟ್ಟರು ಅವರ ವಿರುದ್ಧ ಕ್ರಮ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿಯನ್ನ ಸಂಗ್ರಹ ಮಾಡಿದಂತಹ ಕೇಸ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಅಧಿಕಾರಿಗಳು ಅಲರ್ಟ್ ಆದರು. ಕೇಸ್ ದಾಖಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿ ಪತ್ತೆಯಾದಂತಹ ಕೇಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾಲಿನ ಪುಡಿಯನ್ನ ಸಂಗ್ರಹಿಸಿದ ಗುತ್ತಿಗೆದಾರ ವಿರುದ್ಧ ದೂರು ದಾಖಲಾಗಿದೆ. ಶಾಲೆಗೆ ಸೇರಿದ ಹಾಲಿನ ಪುಡಿ ದನದ ಕೊಟ್ಟಿಗೆಯಲ್ಲಿ ಸಂಗ್ರಹ ಮಾಡದಂತ ಹಿನ್ನೆಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹಾಲಿನ ಪುಡಿ ಅಕ್ರಮ ಸಂಗ್ರಹಣೆ ಕುರಿತು ವರದಿ ಪ್ರಸಾರ ಆಗಿತ್ತು. ಸುಮಾರು 37 ಚೀಲದಲ್ಲಿ 855 ಕೆಜಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪತ್ತೆಯಾಗಿತ್ತು. ಕೆಎಂಎಫ್ ಸಿಬ್ಬಂದಿ ವೆಂಕಟೇಶ್ ಜೋಶಿ ಎಂಬಾತನಿಂದ ದೂರು ದಾಖಲಾಗಿತ್ತು. ಗುತ್ತಿಗೆದಾರ ಜಿ ಶಿವರಾಮ್ ನಾಯಕ್ ಗಿಲ್ಲೆಸುಗೂರು ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮಗ್ರ ತನಿಖೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸಿಸಿಟಿವಿ ಚೆಕಿಂಗ್ ಮಾಡ್ತಿದ್ದಾರೆ. ಯಾರೇ ಸಾಥ್ ಕೊಟ್ಟರು ಅವರ ವಿರುದ್ಧ ಕ್ರಮ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದನದ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿಯನ್ನ ಸಂಗ್ರಹ ಮಾಡಿದಂತಹ ಕೇಸ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಅಧಿಕಾರಿಗಳು ಅಲರ್ಟ್ ಆದರು. ಕೇಸ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.